ಅಲ್ಲ ಕಣೆ, ನಿನಗೆ ಗೊತ್ತಾಗುತ್ತಾ ಇಲ್ವಾ? ಊರಾಗೆಲ್ಲ ಪಂಚಾಯತಿಗೆ ಹಾಕಿ ನಮ್ಮನೆ ಮರ್ಯಾದೆ ನಾವೇ ಕಳ್ಕೊಳಂಗಾಗುತ್ತಲ್ಲಿ. ಆ ಕಿಟ್ಟಣ್ಣನ ಮೇಲೆ ಹೋಗಿದ್ಯಲ್ಲ, ಗೊತ್ತಾಗಲ್ಲ ನಿನಗೆ? ಸುಮ್ಮನಿರೋದು ಬಿಟ್ಟು ಇಂಥ ದೊಡ್ಡವ್ರನ್ನ ಊರಾಗ ಎದ್ರ ಹಾಕ್ಯಂಡ್ರೆ ಹೆಂಗಾಗುತ್ತೆ ಅಂಬೋದು ಒಂದು ಈಟನ ಯೋಚನೆ ಮಾಡ್ದಂಗೆ ಪಂಚಾಯತ್ಗೆ ಹಾಕಿದ್ಯಲ್ಲೇ. ನಿನಗೆ ಗೊತ್ತಾಗುತ್ತಾ ಇಲ್ವೇ? ಸುಮ್ಮನೆ ಕೊಟ್ಟು ಮದುವೆ ಮಾಡಮ್ಮ ಕಿಟ್ಟಣ್ಣನ ಮಕ್ಕಳಿಗೆ ಅಂತ ನಾನು ಎಷ್ಟು ಹೇಳ್ತೀನಿ, ನಾನು ಮಾತೇ ಕೇಳಲ್ಲ ನೀನು. ಸುಮ್ನಿರಪ್ಪ ಸಾಕು. ಅವನು ದೊಡ್ಡ ವ್ಯಕ್ತಿ ಅಂತಿ. ಅವನ ಸೀಮೆ ದೊಡ್ಡ ವ್ಯಕ್ತಿ ಊರಾಗೆ. ಅಲ್ಲ, ನಮ್ಮ ಮನೆ ಬೊರ ಗಂಡುಗಳಿಗೆಲ್ಲನ ಹೇಳಿರೋದು ಅವನೇನಿ. ಲಸ್ ಮಕ್ಕಳ ಮಕ್ಕಳು ಸರಿ ಇಲ್ಲ, ಮದುವೆ ಮಾಡ್ಕೋಬೇಡ್ರಿ ಅಂತ ಹೇಳಿ ನಮ್ಮ ಮನೆಗೆ ಯಾವೇ ಗಂಡು ಬರಲಿ ಎಲ್ಲ ಹೇಳಿರೋದು ಅವನೇನಿ. ತಾರ ತಿಗಡಿ ತಂದಿಕ್ಕಿರೋದು ನನ್ನ ಮಗನೇ. ಸುಮ್ಮನಿರು, ಅಂತನ್ಗೇನು ಹೆದರ್ಕೋಬೇಕು. ಊರಾಗೆ ದೊಡ್ಡ ವ್ಯಕ್ತಿ ಅಂತ ಅಂದಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಹಂಗಲ್ಲ, ಇಂಥ ಕಿತಾಪತಿ ಮಾಡಲ್ಲ. ಇಲ್ಲಿ ಕಿತಾಪತಿ ಮಾಡಿ ಅಲ್ಲಿ ಊರ ಮೂರ್ ಮುಂದೆ ನ್ಯಾಯ ಹೇಳಕ್ ಹೋದ್ರೆ ಅದ್ನ್ಯಾರು ಒಪ್ತಾರೆ? ಯಾರು ಒಪ್ಪಲ್ಲ. ಅವ್ನ ಬಂಡವಾಳ ಬಯಲ್ಗಾಕಿದ್ಕೆ ಎಲ್ಲ ಇವತ್ತು ಹಂಗಂದಿದ್ದೆ. ಲಸ್ಮಕ್ಕ, ಅವನೇನೋ ದೊಡ್ಡ ವ್ಯಕ್ತಿ ಅನ್ಕೊಂಡಿದ್ವಿ, ನೀನು ಅವ್ನ ಬಂಡವಾಳ ಎಲ್ಲ ಬಯಲು ಮಾಡ್ದಮ್ಮ. ಕಿಟ್ಟಪ್ಪನ ಬಂಡವಾಳ ಎಲ್ಲ ನೀನು ಬಯಲು ಮಾಡಿದ್ಕೆ ನಮಗೆ ಗೊತ್ತಾಗಿದ್ದು. ನಾವೇನೋ ಒಳ್ಳೇನು ಅಂದ್ಕೊಂಡಿದ್ವಿ ಅಂತ ಊರಾಗೆಲ್ಲ ಇವತ್ತು ನನ್ನ ಕೊಂಡಾಡಿರು. ಸುಮ್ಮನೆ ನಿನ್ನ ಅಲ್ಲ, ಹೆಣ್ಮಕ್ಳು ಅವ್ರವೇನು ಗಂಡು ಮಕ್ಳು ಹೆಂಗೆ ಮದುವೆ ಮಾಡ್ತಾರೆ? ಅವ್ರು ಇರೋ ಅಂತಾರು 30 ಎಕರೆ ಹೊಲ ಐತೆ, ಮಸ್ತಾಗೆ ಅಡವಸ್ತು ಮಾಡಿವ್ರಿ ಮದುವೆ ಮಾಡ್ತಾರೆ. ನಾವು ಇಲ್ದಾರು ಏನು ಮಾಡಬೇಕು? ಹೆಣ್ಮಕ್ಳು ಮಕ್ಳರು ನಾವು ಹೆಂಗಿರ್ಬೇಕು ಹಂಗಿರ್ಬೇಕು. ನೀವು ಸುಮ್ಮನೆ ನೀವು ಊರಾಗೆಲ್ಲ ಇವಾಗ ಯಾರು ಬರ್ತಾರೆ? ಹಿಂಗೆಲ್ಲ ರಾಣಾರಂಪ ಆಗೈತೆ ಎಂಬುದು ಗೊತ್ತಾಗಲಿ. ಯಾರು ಬರೋಲ್ಲ. ಯಾರು ಬಂದು ಮದುವೆ ಮಾಡ್ಕೊಂಡು ಹೋಗಲ್ಲ. ನಿನ್ನ ಮಕ್ಕಳು ಹಂಗೆ ಇರೋದೀಯ. ಸುಮ್ಮನೆ ಪಾಪ, ಲಸ್ಮಕ್ಕ ಒಳ್ಳೆ ಕೆಲಸ ಮಾಡ್ಯಾವಳಿ. ಒಳ್ಳೇನು ಅಂತ ಹೇಳಿ ಊರಾಗೆಲ್ಲ ನಂಬಿದ್ರು. ಅದೇನೋ ಹೇಳ್ತಾರಲ್ಲ, ಒಳ್ಳೇನು ಅಂದ್ರೆ ಒಳ್ಳೆ ಕುಚ್ಚ ಒಯ್ದ ಅಂತ ಹೇಳಿ. ಆಗ ಹಂಗೆ ಅವನ್ನ 7 ಜನ ನಂಬಿದ್ರು. ಇಂಥ ಕಿತಾಪತಿ ಮಾಡಿ ಇನ್ನು ಊರ್ ಮುಂದಕ್ಕೆ ನ್ಯಾಯ ಹೇಳಕ್ಕೆ ಹೋಗಾನ. ಅವನು 3ನೇ ವ್ಯಕ್ತಿ ಅಂತ ಹೇಳಿ ಕರ್ಸಾರು. ಅಲ್ಲ, ಇಂಥವೇ ಮಾಡದ ನನ್ನ ಮಗ. ಎಂತ ಕೆಲಸ ಮಾಡಿದನ್ ನೋಡು ಅಂತನ್ನ ಇನ್ನಾನ ಊರಾಗೆಲ್ಲ ಕೊಂಡಾಡ್ಬೇಕು. ಇವತ್ತೆಲ್ಲ ಲಸ್ಮಕ್ಕನ್ ಕೊಂಡಾಡ್ತಾ ಇದ್ದಾರೆ. ಸುಮ್ಮನಿರು ಲಸ್ಮಕ್ಕ, ನಾವೇನ ಬೋಲ್ ಒಳ್ಳೇನು ಅನ್ಕೊಂಡಿದ್ವಿ. ನೋಡಮ್ಮ, ನಿನ್ನ ಮಕ್ಕಳು ಮದ್ವೆನೇಕೆ ಯಾರ್ಗನಾಗ್ಲಿ ಒಳ್ಳೇದು ಮಾಡಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳೋನು. ಊರ್ ಮುಂದೆ ನ್ಯಾಯ ಹೇಳಕ್ ಹೋಗೋನು. ಇವತ್ತು ಅವನು ಹೆಂಗೆ ಮಾಡವನಿ ಅಂತ ಹೇಳಿ ಎಲ್ಲರೂ ಬೈಕೊಂಡ್ರಿ ಇವತ್ತವನು. ಇವತ್ತು ಕೊಟ್ಟಾಯ್ತು. ಸುಮ್ಕಿರಲ್ಲ ಪಾಪ ಚಂದ್ರಪ್ಪ. ಏನು ಮದುವೆ ಮಾಡ್ಕೊಂಡು ಹೋಗ್ತಾರೆ? ಅದ್ಯಾಕೆ ಮಾಡ್ಕೊಂಡು ಹೋಗಲ್ಲ ನೋಡೋಣ ಅದಲ್ಲಿ. ಅಜಯ್, ಸುಮ್ಮನಿರು. ನಾವು ಯಾತು ಇಲ್ದಾರು ಹೆಂಗಿರ್ಬೇಕು ಹಂಗಿರ್ಬೇಕು. ಯಾರನ್ನ ಎದ್ರಾಕ್ಯಮಕ್ಕೆ ಹೋಗ್ಬಾರ್ದು ದೊಡ್ಡರ್ನೆಲ್ಲನ. ಅವ್ರದ್ದೇನು ಇವತ್ತು ನಡೀತೈತಿ. 30 ಎಕರೆ ಆಸ್ತಿ ಐತೆ, ಎಲ್ಲ ಮಸ್ತಾಗಿ ದುಡ್ಡು ಒಡವೆ ಮಾಡ್ಕೊಂಡವ್ರಿ. ಎಲ್ಲ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಮಸ್ತಾಗೈತಿ. ಇವತ್ತು ಆಸ್ತಿ ಇರೋರ್ಗು ಒಂದೇನೆ, ಇಲ್ದಾರ್ಗೂ ಒಂದೇನೆ. ಅಂತಾರನ್ನ ಎದ್ರಾಕ್ಯಂಡ್ರೆ ಆಗುತ್ತೇನಜ್ಜಿ ನಮಗೆ? ಹಂಗಲ್ಲ. ಇವಳು ಏನು ಒಂದು ಈಟನ ಯೋಚನೆ ಮಾಡಬಲ್ಲ. ನಾನು ಹೇಳ್ತೀನಿ ಸುಮ್ಮನೆ ಕೊಟ್ಟು ಮದುವೆ ಮಾಡಮ್ಮ. ಅಂತರ ಮನೆ ಕೊಡ್ದಲ್ಲ ಇನ್ನಂತರ ಮನೆ ಕೊಡ್ತೀಯಾ ಅಂತ ಹೇಳಿ. ಯಪ್ಪ ಒಪ್ಕೊಣೆ, ಎದ್ರಿಕೆಂಡು ಹಂಗೇನೆ ರಾಮರಾಮ ನಿಂಗಜ್ಜಿ. ಯಪ್ಪ ಎದ್ರಿಕೆಂತಾನೆ ಏನು ಬೇಡ ರಾಮರಾಮ. ಸುಮ್ಮನಿರಪ್ಪ. ನಿನ್ನ ಮದುವೆ ಮಾಡ್ದಿದ್ರೊಟ್ಟೆ ನನ್ನ ಮಕ್ಕಳು ಮದುವೆ ಮಾಡೋದು ನನಗೆ ಬಿಡು. ನಿನ್ನ ಮದುವೆ ಮಾಡ್ದಿದ್ರೊಟ್ಟೆ ಸರಿ, ನಾನೆಲ್ಲ ಮಾಡ್ತೀನಿ. ನಾನು ಯಾರಿಗೆ ಕೊಟ್ಟು, ನಾನು ಒಳ್ಳೆಯವರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಅವ್ನು ಗೆದ್ದಂಗೆ ನನ್ನ ಮಕ್ಕಳು ಮದುವೆ ಮಾಡಲಿಲ್ಲ ಅಂತಂದ್ರೆ ಕೇಳು, ಅಲ್ಲೇ ಹೇಳಿ ಬಂದಿದ್ದೀನಿ. ನಿನ್ನ ಮುಂದೆಲ್ಲ ನನ್ನ ಮಕ್ಕಳು ಮದುವೆನ ನಾನು ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ಲಸ್ಮಕ್ಕ ಅಂತ ಕರಿಬೇಡ ಅಂತ ಹೇಳಿ ಬಂದೀನಿ. ಅಲ್ಲ, ಅವನಿಗೆ ಎದ್ರಿಕೆಂಡು ನನ್ನ ಹೆಣ್ಮಕ್ಳು ಮದುವೆ ಆಗ್ದಂಗೆ ಹಂಗೆ ಇರ್ತಾವೆ ಅಂದ್ಕೊಂಡಿದ್ಯಾ ನೀನು? ಏನೋ ಮಾಡು ಸುಮ್ಮನೆ. ಅಲ್ಲ, ಅವ್ನು ಏನೋ ಜೊತೆ ಆಗ್ಯವನಿ. ಅವನಿಗೆ ಕೆಲಸ ಇಲ್ಲ, ಬಾಳಿಲ್ಲ, ಬದುಕಿಲ್ಲ. ಸುಮ್ಮನೆ ಇಲ್ಲಿ ಇಂಥವ್ರನ್ನೆಲ್ಲ ಜೊತೆ ಹಾಕ್ಯಂಡು ನೀನು ಇಲ್ಲಿ ಹೋಗತ್ನ ಕೆಡಿಸ್ಕೊಂಡು ಬರೀ ಇಂಥ ಮಾಡ್ಕೊಂತೀಯ. ಸುಮ್ಮನಿರಾನ ಅಂಬಲ್ಲ ನೀನು. ಹೇಳು, ಅಂಥವ್ರು ದೊಡ್ಡವ್ರಿಗೆ ಇರೋರ್ಗೆ ಒಂದೇ ಇಲ್ದಾರ್ಗೆ ಒಂದೇ ಅಮ್ಮಂಗೆ ಮಾಡ್ಕೋಬಾರ್ದು. ಸುಮ್ಮನೆ ಇರ್ಬೇಕು ನಮ್ಮ ಪಾಡಿಗೆ ನಾವು. ಸುಮ್ಮನಿರಲ್ಲ ಪಾಪ. ನೀನು ಮಾಡಿದ್ರೊಟ್ಟೆ ಲಸ್ಮಕ್ಕೆ ಹೇಳ್ತೀವಿ ನಾನೆಲ್ಲ ಮದುವೆ ಮಾಡ್ತೀನಿ ಅಂತೇಳಿ. ಸುಮ್ಮನಿರು. ಅದ್ಯಾಕಂಗೆ ನೀನು ರೇಗಾಡ್ತೀಯ? ಸುಮ್ಮನತ್ತ ಇಲ್ಲದ್ದೆಲ್ಲ ಸಮಸ್ಯೆ ಮಾಡ್ಕೊಂಡು ಯಾರತ್ತ ಇವನ್ನೆಲ್ಲ ಬಗೆಹರಿಸ್ಕೊಂತಾರೆ ಮಂಗಾಗುತ್ತೆ. ಅಲ್ಲ, ನಮ್ಮ ಅಯ್ಯಪ್ಪನ ನೋಡಿ ಮದುವೆ ಮಾಡೋದೇನು ಏನೋ ಇರೋಮ್ಮಂಗೆ ಹುಡುಗರನ್ನ ತಲೆ ಮೇಲೆ ಹೊತ್ಕೊಂಡೈತೆ ನಮ್ಮಂಗೆ. ನನಗೆ ಈ ವಿಷಯ ಮುಂದಾಗಲೇ ಗೊತ್ತಾಗಿದ್ರೆ ನಿಂಗಜ್ಜಿ ಇವನು ಕಿತಾಪತಿ ಮಾಡ್ತಾ ಇದ್ದಾನೆ ಕಿಟ್ಟಪ್ಪ ಅಂಬದು ಗೊತ್ತಿದ್ರೆ ನಾನು ಯಾವಾಗಲೂ ಬಯಲಿಗೆ ಎಳಿತಿದ್ದೆ. ನಾನು ಯಾವಾಗಲೂ ಬಯಲಿಗೆ ಎಳೆದು ಊರಾಗೆಲ್ಲ ಗೊತ್ತಾಗಂಗೆ ಮಾಡ್ತಿದ್ದೆ. ನನಗೆ ಗೊತ್ತಾಗಲಿಲ್ಲ. ಸೀನಪ್ಪ ಎಚ್ಚರಿಕೆ ತಗೊಂಬದಕ್ಕೆ ಗೊತ್ತಾತು ನೋಡು. ಸೀನಪ್ಪ ತಗೊಂಡಿದ್ಕೊಳ್ಳೋದಾತು. ಈಗ ನಮ್ಮೂರಾಗ ಇದ್ದಾರೆ ಜೈ, ಶ್ರೀಕಂಠಿ ಇವರೆಲ್ಲ ಇದ್ದಾರಲ್ಲ. ನನ್ನ ಮಕ್ಕಳಿಂದಲೇ ನಮ್ಮೂರಾಗ ಅರ್ಧ ಧ್ವನಿ ಎದ್ದೋಗಿರೋದು. ಇವಳು 3 ನನ್ನ ಮಕ್ಕಳು ಗಂಡು ಮಕ್ಕಳು, 3 ಗಂಡು ಮಕ್ಕಳು ಅಂತಾಳೆ. ಅವ್ರು ಎಂದು ಒಲೆಗುಂಡಿಕ್ತಾರ ಗೊತ್ತಿಲ್ಲ ಅವಳಿಗೆ. ಎಂದಿಕ್ಕಿ ಅವಳನ್ನ ಸಿಕ್ಕದ್ ಮುತ್ತಾರ ಗೊತ್ತಿಲ್ವ. ಹಂಗೆ ಮೆರೆದೋಗ್ತಾಳೆ. ಅದೊಂದು ಮೆರಿತೆ ತಮ್ಮ. ಅದು ಅವ್ರ ಅಮ್ಮ ಮೆರೆದಂಗೆ ಮೆರಿತೈತೆ ಗಿರ್ಜಿಂಬಿ. ನಾನು ಹಂಗೆ ಗೌರ್ಮೆಂಟ್ ಕೆಲಸದಾರನೇ ಆಗುತ್ತೆ ನೀ ಎಂಬತ್ತಿ. ಅಲ್ಲ, ಅದು ಮದುವೆನೇ ಆಗುತ್ತೋ ಇಲ್ವೋ ಏನೋ. ಅಲ್ಲ, ನಮ್ಮ ಅಣ್ಣಯ್ಯರು 3 ಇದ್ದಾರೆ. ನನ್ನ ಆಸೆ ಅನಕ್ಕಿದಾರಿ ಕೊಟ್ಟು ಮದುವೆ ಮಾಡ್ತಾರೆ ಅಂತೇಳಿ ಊರಾಗೆಲ್ಲ ಹೇಳ್ಕೊಂಡು ಓಡಾಡುತ್ತೆ. ಅಣ್ಣಯ್ಯರು 3 ಅಂತ. ಅಣ್ಣಯ್ಯರು 3 ಸರಿಯಾಗಿ ಮಾಡ್ತಾರೆ ಎಂಬುದು ಗೊತ್ತಿಲ್ಲ. ಅವಳು ಒಂದಿಟ್ಟು ಅಲೆ ಘಾಟಿ ಇರಾಳೆ ಬಂದವಳು ಸಸಿ. ದೊಡ್ಡ ಸಸಿ ಒಂದಿಟ್ಟು ಘಾಟಿ ಇರಾಳೆ ಆಯ್ಕೆವಳಿ. ಹೊಸ್ತಾಗೆ ಯಾರು ಮಾತಾಡಲ್ ಕಣೆ ಲಸ್ಮಕ್ಕ. ಆಮೇಲೆ ಇರೋದು ಆಮೇಲೆ ಮಾತಾಡ್ತಾರೆ ನೋಡು. ಆಮೇಲೆ ವಾರ ಕೆಳಿತಾರ ಅವಳನ್ನ. ತಡಿ ನೋಡು ಮಂತಿ. 3 ನನ್ನ ಮಕ್ಕಳು ಗಂಡು ಮಕ್ಕಳು, ನನ್ನ ಮಕ್ಕಳು 3 ಅಂತ ಹೇಳ್ಕೊಂಡು ಓಡಾಡ್ತಾಳಲ್ಲ. ಆಮೇಲೆ ವಾರ ಕೆಳಿಯೋದು ಅವಳನ್ನ. ಸುಮ್ಕಿರು. ನೋಡು ಮಂತಿ ಲಸ್ಮಕ್ಕಯ್ಯ,
ಇವತ್ತಂತೂ ಲಸ್ಮಕೈ ನೂರ ಕೊಂಡಾಡ್ತಾರೆ ಕಡೆ. ಇದೆಲ್ಲನ ಸೀನಪ್ಪನಿಂದಲೇ ಆಗಿದ್ದು. ಸೀನಪ್ಪ ಇವತ್ತು ಆ ಕೆಟ್ಟಪ್ಪನ ಬಂಡವಾಳ ಬಯಲು ಮಾಡಲಿಲ್ಲ ಅಂತಂದ್ರೆ ಗೊತ್ತಾಗ್ತಿರ್ಲಿಲ್ಲ. ನಾವನೇ ಬಿಡತ್ತೆ ಯಾಕೆ ಸಟ್ಟಾಗಲ್ಲ. ನಾನು ಲಸ್ಮಕ್ಕ ಪೂಜೆ ಮಾಡಿ ಲಸ್ಮಕ್ಕ ಮನೆ ನವಗ್ರಸಂತಿ ಪೂಜೆ ಮಾಡಿ ಅಂತ ಯೋಟ್ ಮಾಡಬಾರ್ದು ಮಾಡಿದ್ಲು. ನೋಡಜ್ಜಿ, ನನ್ನ ಹೆಣ್ಮಕ್ಳು ಏನು ಮಾಡಿದ್ರು, ನಮ್ಮ ಹೆಣ್ಮಕ್ಳು ಮದುವೆ ಆಗಲ್ಲ ಅಂಬಳು. ಅವನು ಮಾಡಿರೋ ಇಂಥ ಕೆಲಸಕ್ಕೆ ನಾವು ಯಾವ ಪೂಜೆ ಪುನಸ್ಕಾರ ಮಾಡಿರಿ ಏನಕ್ಕೆ ಬಂದಂಗೆ ಅಲ್ಲ, ಯಾವ ದೇವ್ರೂ ಇದು ಮಾಡಿಲ್ಲ. ಇವ ನನ್ನ ಮಗ ಹಿಂಗೆ ಮಾಡ್ಯಾವನಿ ಅಚ್ಚೆ ಮತ್ತಿ ಅಂಥದ್ದೆಲ್ಲ ಒಂದಲ್ಲ ಒಂದಿನ ಬೈದಿ ಬೀಳುತ್ತೆ ಎಂಬುದು. ಇವಾಗ ಅವನೇ ಒಪ್ಕೊಂಡವನೇ ಮನ್ ಬಂದಿದ್ದಲ್ಲ ಲಸ್ಮಕ್ಕಯ್ಯ, ಅವನೇ ಒಪ್ಕೊಂಡವನೇ ನಾಳೆಗೆ ಬರ್ತಾರಂತೆ. ಇಲ್ಲ ನಾನು ಆ ಹುಡುಗಿನೇ ಆಗೋದು ಅಂತ ಹೇಳವನಿ. ನಾಳೆಗೆ ಬರ್ತಾ ನಾನು ಒಪ್ಸಿದ್ದೀನಿ. ಅದಕ್ಕೆ ಹಿಂಗೆಲ್ಲ ಆತು ಅಂದೆ. ನೋಡಿ ಎಂಥವ್ರು ಇರ್ತಾರೆ ಊರಾಗೆ, ಯಾರನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾರೆ, ಒಂದು ಸ್ವಲ್ಪ ಯಾರನ್ನ ಇದು ಮಾಡ್ತಾರೆ ಅಂದರೆ ಏನಾರ ಕೆಡ್ಸಿ ಕಲ್ಲಾಕ ಹಾಕ್ಬೋತಾರೆ. ಅಲ್ಲ ಸಾವಿರ ಸುಳ್ಳು ಹೇಳೋದು ಮದುವೆ ಮಾಡುವಂಥ ಗಾದೆನೇ ಐತಿ. ಅಂಥದ್ರಾಗ ನನ್ನ ಮಗ ನೋಡಿದ್ರೆ ಹಂಗೆ ಹೇಳಕ್ಕೆ ಬಂದವನೇ. ಆ ಹುಡುಗಿಯರು ಸರಿ ಇಲ್ಲ, ಆ ಹುಡುಗಿಯರ್ನ ಮದುವೆ ಮಾಡ್ಕೋಬೇಡ್ರಿ ಅಂತ ಹೇಳವನೇ ಅಂದರೆ ನನ್ನ ಮಗ ಎಂಥವನು ಅಂತ ಅವನು ಬೈಕೊಂಡ. ಅವ್ರ ಅಪ್ಪ ಅಮ್ಮನೂ ಹಂಗೆ ಅಂದರು. ಅದಕ್ಕೆ ಈ ಅಮ್ಮ ಫೋನ್ ಮಾಡಿದ್ಲಂತೆ, ನನ್ನ ಮಗಳು ನೋಡೋಕೆ ಬರ್ತೀರಾ ಗಿರ್ಜಿಂಬೇನ ಅಂತ ಹೇಳಿ. ಅದಕ್ಕೇನೆ ಇಲ್ಲ ನಾವು ಬರೋಲ್ಲ ಅಂದ್ರಂತೆ. ಅದಕ್ಕೆ ರೇಗಾಡ್ತಿದ್ಲಂತೆ. ಬರ್ತೀವಿ ಅಂದ್ರೆ ನೀವು ಬರಲ್ವಲ್ಲ, ನಿಮ್ಗೇನು ವರದಕ್ಷಿಣೆ ಬೇಕು ಬಂದು ಕೂಕೊಂಡು ಕೇಳ್ರಿ, ಕೊಡ್ತೀನಿ. ಯಾಕೆ ಬರಲ್ಲ ಅಂದ್ರಿ ನೀವು? ಏನು ಬರ್ತೀವಿ ಅಂದ್ರೆ ನೀವು ಯಾಕೆ ಬರೋಲ್ಲ ಅಂತ ಹೇಳಿರಿ ಅಂತ. ನಿಮ್ಗೇನು ಬೇಕು ಕೇಳ್ರಿ, ಎಲ್ಲಿ ಮದುವೆ ಮಾಡ್ಕೊಂಡ್ಕೊಡ್ಬೇಕು ಕೇಳ್ರಿ, ನಿಮ್ಗೆ ಒಟ್ಟು ದುಡ್ಡು ಬೇಕು ಕೇಳ್ರಿ ಅಂತ ಹೇಳಿ ರೇಗಾಡಳಂತೆ ಫೋನ್ನಾಗಿ. ಎದ್ದಾಗಿಂದ ಒಂದು 3-4 ತಡಿ ಫೋನ್ ಮಾಡ್ಯಾಳಂತೆ. ತಿರ್ಗಿ ಆಮೇಲೆ ಒಂದು ತಡಿ ಫೋನ್ ಮಾಡ್ತೀನಿ ಅಂತ ಹೇಳ್ತು ಆ ಅಮ್ಮ ಅಂತಂತು ಅವನು. ಅದಕ್ಕೆ ಕಟ್ ಮಾಡಿ ಸುಮ್ಕಾಗಲ್ಲ, ಬ್ಲಾಕ್ ಲಿಸ್ಟಿಗೆ ಹಾಕಿ ಸುಮ್ಕಾಗಲ್ಲ ಅಂತ ಹೇಳಿದ್ದೀನಿ. ಅವನೇ ಬಂದು ಮದುವೆ ಆಗ್ತಾನೆ. ಸುಮ್ಮನಿರ್ಲ ಲಸ್ಮಕ್ಕಯ್ಯ, ನೀನು ತಲೆ ಕೆಡಿಸಿಬೇಡ. ನಾನು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀನಿ. ಅದು ಯಾರು ಬರ್ತಾರೆ ಬರ್ಲಿ ನೋಡೋಣ. ಅಲ್ಲ ನಮ್ಮಯ್ಯಪ್ಪೇ ನಂಗೆ ರಾಮರಾಮ ನೀನು ಎದುರು ಹಾಕ್ಯಾಣ ಇದೆಯಾ ಕಿಟ್ಟಣ ಇನ್ನು ನೋಡು ಮದುವೆ ಆಗಲ್ಲ ಸುಮ್ಮನೆ ಕೊಟ್ಟ ಅವ್ನಿಗೆ ಅವ್ರ ಮಕ್ಕಳಿಗೆ ಮದುವೆ ಮಾಡು ಅಂತ ನಮ್ಮಯ್ಯಪ್ಪ. ನಾನು ನಮ್ಮ ಮಕ್ಳು ಹಂಗೆ ಇದ್ರೆ ಪರವಾಗಿಲ್ಲ, ನನ್ನ ಮಕ್ಳಿಗೆ ಮಾತ್ರ ಅವನ ಮಕ್ಳಿಗೆ ಮಾತ್ರ ಕೊಡಲ್ಲ ಅಂತ ಹೇಳಿದ್ದೀನಿ. ಎದ್ದಾಗ್ತಾನೆ ಮದುವೆ ಮಾಡ್ತೀನಿ ಅಂದ ಮಾಡ್ಕೋವಾಗ ನಾನೇ ನಿನ್ನ ಬೇಡ ಅಂದೆ ಮಾಡ್ಕೊಂಬಂದು ಇರ್ತೀನಿ. ಯಾಕೆ ಸುಮ್ಮನೆ ಇದೆಯಾ ನಾನು ಸರಿಯಾಗಿ ಈ ಅಡ್ರೆಸ್ ಬಂದೆ ಇನ್ನು ನೋಡು ನಾಚಿಕಾಗೈತೆ ಅವನಿಗೆ. ಬಿಡ್ಲಸ್ ಮಕ್ಕಳು ಒಳ್ಳೆಯವ್ರಿಗೆ ಒಳ್ಳೇದಾಗೇ ಆಗುತ್ತೆ. ನಿಂಗಜ್ಜೆ ಹೇಳ್ತಿತ್ತಲ್ಲ, ನಿಂಗಜ್ಜೆವಳ ಮಾತು ನಾನಂತೂ ಆಗ್ಲಲ್ಲ ನೆನೆಸ್ಕೊಂತೀನಿ. ಒಳ್ಳೇದಾಗುತ್ತೆ, ಕೆಟ್ಟವ್ರಿಗೆ ಯಾವ ರೂಪದಾಗಾದ್ರೂ ಒಂದು ರೀತಿ ಕೆಟ್ಟದ್ದಾಗುತ್ತೆ ಅಂತ ಹೇಳತ್ತಲ್ಲ ನಿಂಗಜ್ಜಿ. ಹಾಗಾಗಿ ಒಳ್ಳೆ ರೀತಿ ಈಗ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಕೆಟ್ಟವ್ರ ಜೊತೆ ಆಗ್ತಾರೆ. ಹಂಗೆ ಸುಮ್ಕಿರು. ಹಾಗೆ ಆಗುತ್ತೆ. ಅಚ್ಚುರಚ್ಚನ್ನ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಹುಡುಗ ಫೋನ್ ಮಾಡಿದ್ದ ನಮ್ಮ ಮನೆ ಫ್ರೆಂಡು, ನಾನು ಅದಕ್ಕಣ ಬರೋಣ ಅಂತಂದೆ. ಬರ್ತೀವಮ್ಮ ನಾಳೆಗೆ ಬಂದು ನೋಡ್ಕೊಂಡು ಹೋಗ್ತೀವಿ, ಆ ಹುಡುಗಿನೇ ಮದುವೆ ಆಗೋದು ಎಲ್ಲ ಮಾತಾಡಿ ನೀನು ಡೇಟ್ ಫಿಕ್ಸ್ ಮಾಡ್ತೀವಿ, ನಾಳೆಗೆ ಬರ್ತೀವಲ್ಲ ಅಂತ ಹೇಳವ್ರಿ. ಡೇಟ್ ಫಿಕ್ಸ್ ಮಾಡಿದ್ರೆ ಆತತ್ತ ಸುಮ್ಮನೆ. ಡೇಟ್ ಫಿಕ್ಸ್ ಮಾಡಿ ಸುಮ್ಮನೆ ಮದುವೆ ಮಾಡಿದ್ರೆ ಆತು ಅಷ್ಟೇ. ಬರಲಿ ತಡಿಯಮ್ಮ ಮಾತಾಡೋಣ ಬಂದಮೇಲೆ. ಏನು ಯಾರೇನು ಇದು ಮಾಡ್ಕೊಂಡಿಲ್ಲ ನಮ್ಮ ಹುಡುಗರ್ನೆಲ್ಲ ಒಪ್ಕೊಂಬಾರು. ಇವ್ರು ಮಾಡಿರೋ ಇದಕ್ಕೆ ಯಾಕೆ ಪಾಪ ಕಾಣ್ದಿಲ್ದಾರ್ಗೆ ಹಿಂಗೆ ಹೇಳಿರಿ ಅವ್ರು ನಂಬ್ತಾರೆ ಕಣಮ್ಮ. ನಾವ್ಯಾಗ್ಲಿ ಈಗ ಕಾಣ್ದಿಲ್ದಾರ ಯಾರನ್ನ ಬಂದ್ರೆ ಒಂದಿಟ್ಟು ಹೇಳಿರಿ ನಂಬ್ತೀವಿ. ಕಂಡಿರೋರಾದ್ರೆ ಬಿಡಪ್ಪೇ ನೋಡಿದ್ವಿ ಇವ್ರು ಕಿತಾಪ ತಂದಿಕ್ತಾರೆ ಅನ್ಬೋದು. ಪಾಪ ಕಾಣ್ದಿಲ್ದಾರ್ಗೆ ಹೇಳಿರಿ ನಂಬ್ತಾರೆ. ಇವಾಗ ನನ್ನ ಮೇಲೆ ಸೆಟ್ಟು ಬಂದೈತೆ. ಯಾಕ ಹೆಂಗೆ ಇವನು ಎಲ್ಲರಿಗೂ ಹೇಳ್ಬಿಟ್ನಲ್ಲ ಅಂತ ಹೇಳಿ ನಮ್ಮ ಶ್ರೀಕಂಠಿ ಅವರೆಲ್ಲ ನಾವು ಒಟ್ಟು ಹುರ್ಕೊಂಬರಂತಿ. ಈ ನನ್ನ ಮಗ ಒಬ್ಬ ಬಂದ್ಬಿಟ್ಟ, ಇಲ್ಲಿ ಯಾರು ಇರಲಿಲ್ಲ, ನಮ್ಮದೇ ಎಲ್ಲ ದಬ್ಬಳಿಕೆ. ಇವನು ನಾನು ಓದೈದ್ನಿ ಎಂಬತ್ತು ಪವರ್ ತೋರ್ಸಕ್ಕೆ ಬಂದ್ಬಿಟ್ಟವನಿ ಅಂತ ಹೇಳಿ ಅವ್ನು ನಮ್ಮ ಶ್ರೀಕಂಠಿ ಎಲ್ಲ ಬೈಕೆ ಮರಂತಿ. ಅತ್ತೆ ನನ್ನ ಮಗುಗೂ ಸರಿಯಾಗಿ ಹೇಳಿದೆ, ಇಂಥ ನನ್ನ ಮಕ್ಕಳು ತಲೆ ಹಿಡ್ಕ ನನ್ನ ಮಕ್ಕಳು ಜೊತೆಗೆ ಓಡಾಡೋದು ಅಂತ ಹೇಳಿ ನಾನು ಸರಿಯಾಗಿ ಅನ್ನಲ್ಲ. ಅದಕ್ಕೆ ಅವ್ನಿಗೆ ಸಿಟ್ಟು ಬಂದುಬಿಟ್ಟೈತಿ. ಅವ್ನು ಸಿಮ್ಮಲಿಂಗುಗೂ ಅವ್ರಿಗೆಲ್ಲನ ಸಿಟ್ಟು ಬಂದುಬಿಟ್ಟೈತಿ. ಅವಳು ಹಂಗೆ ಜಯಮ್ಮ ಹಿಂಗೆ ನೋಡ್ತಿದ್ಲು ನನ್ನ. ನೋಡ್ಲಿ ಅಂತ ಸುಮ್ಮನಾದೆ. ನೋಡ್ಲಲ್ ಬಿಡು, ಅವಳೇನೇನು ಏನು ಮಾಡೋಕ್ಕಾಗಲ್ಲ. ಅವಳು ಊರ ಬಿಲ್ಡಪ್ ಕೊಡೋದೊಂದೇನೆ. ನನ್ನೇನೇನು ಮಾಡೋಕ್ಕಲ್ಲ ಅಂತಕ್ಕೆ ಬಂದು ಮಾತಾಡಲಿ ಅವಳು ಹೇಳ್ತೀನಿ. ಇವಳೇ ನಾ ಪೆಳ್ಳಿಗೆ ಹೇಳಿ ಬಂದೈದು ಅವತ್ತು ಆ ಗಿರ್ಜಿಂಬಿಗೆ. ಅದು ನಮ್ಮ ಅಮ್ಮನೇ ನಾಗ್ಲಲ್ಲ ಹಂಗಂಬದಂತ. ನೀವು ನಿಮ್ಮ ಅಮ್ಮನ ಹಂಗೆ ಇದ್ದೀರಾ, ಸೆನಕ್ಕಿಲ್ಲ, ಮುಷ್ಟಿ ಇಲ್ಲ, ಮೂಗಿಲ್ಲ ಅಂತ. ನೀನು ಹೆಂಗೆ ಇದೆಯಾ ಅಂತ ಫಸ್ಟ್ ಕಣ್ಣು ಹೊಡ್ಯಾಕ ಹೋಗಿ ನೀನು ಮಕ್ಕ ನೋಡ್ಕೇಳಿ ಅಂತ ಹೇಳಿ ಸ್ಯಾಂದಪ್ಪ ಇದು ಬಂದಿದ್ದೀನಿ. ಸುಮ್ಕಿರಿ ಹಂಗಾನ ಸೀನಪ್ಪ ಇದ್ದಾನೆ, ಯೋಚನೆ ಮಾಡಬೇಡಲ್ಲ ಸ್ಮಕ್ಕ. ಬೇಕಮ್ಮ ಸೀನಪ್ಪ ಇದ್ದಾರೆ, ಮದುವೆ ಮಾಡ್ತಾರೆ. ನೀನೇ ತಲೆ ಕೆಡಿಸಬೇಡ ಸುಮ್ಕಿರು. ಅವ್ರು ಹೆಂಗೆ ಹೇಳೇವ್ರಿ ಮಾಡ್ತೀವಿ ಅಂತ ಹೇಳೇವ್ರಿ. ಇಲ್ಲ ಲಸ್ಮಕ್ಕಯ್ಯ, ನಾನು ಮುಂದೆ ನಿಂತು ಮದುವೆ ಮಾಡ್ತೀನಿ, ಒಳ್ಳೆಯವ್ರಿಗೆ ಕೊಡಿಸ್ತೀನಿ. ನಿನ್ನ ಮಕ್ಕಳು ಸೇನಕ್ಕಿರ್ಬೇಕು ಸರಿನಿ. ನಾನು ಇದು ನೀನು ಯೋಚನೆ ಮಾಡಬೇಡ. ಇಲ್ಲ ಕಣಪ್ಪ, ನಾನೇನು ಯೋಚನೆ ಮಾಡಲ್ಲ. ನಮ್ಮ ಅಯ್ಯಪ್ಪನೇನಿ ಹಂಗೆ ಆಡೋದು. ಈಗ ಹಂಗೆ ರೇಗಾಡ್ತಿದ್ದ. ದೊಡ್ಡವ್ರನ್ನೆದ್ರೆ ನಮ್ಮ ಅಯ್ಯಪ್ಪಗೆ ಒಂದಿಟ್ಟು ಧೈರ್ಯ ಇಲ್ಲ, ಹೆದರಿಕೆ ಮುತ್ತಿ. ಅಯ್ಯಪ್ಪ ದೊಡ್ಡವ್ರನ್ನ ಎದುರಾಕೊಂಡ್ರೆ ಹಂಗೆ ಲಸ್ಮಕ್ಕ ನೀನು ದೊಡ್ಡವ್ರನ್ನ ಎದುರಾಕೆ ಬೇಡ ಊರಾಗೆ ಅಂತ ಹೇಳಿ ನಮ್ಮ ಅಯ್ಯಪ್ಪ ಒಂದಿಟ್ಟು ಹೆದರಿಕೆ ಅಂತೈತಿ. ಮೊನ್ನೆ ಒಂದಿಟ್ಟು ಬಯಸ್ತಾ ಗಲಾಟೆಗಾದ್ಲು ಅಂದರೆ ಹೆದರಿಕೆ ಮುತ್ತಿ. ಚಂದ್ರಣ್ಣ ಯಾಕೆ ಊರಾಗೆಲ್ಲನ ಇವತ್ತು ನಮ್ಮ ಲಸ್ಮಕ್ಕ ನೀನು ಒಳ್ಳೆ ಕೆಲಸ ಮಾಡಿದೆ ಅಂತಾರೆ ಊರಾಗೆಲ್ಲನ. ನೀನು ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ, ನಾವು ಒಳ್ಳೆ ಅನ್ಕೊಂಡಿದ್ವಿ ಅಂತ ಹೇಳಿ ನೀನು ಬಂಡವಾಳ ಬಯಲಿಗೆ ಇದಕ್ಕೆ ವಾಸಿ ಆಯ್ತು ಅಂತ ಇವತ್ತು ನನ್ನೆಲ್ಲ ನೆನೆಸ್ಕೊಂತಾರೆ ಊರಾಗೆಲ್ಲ. ಸೀನಪ್ಪ ಬೇರೆ ಧೈರ್ಯ ಹೇಳ್ತಾನೆ ನನಗೆ, ನಾನು ಇದ್ದೀನಿ ಮದುವೆ ಮಾಡ್ತೀನಿ ನಿನ್ನ ಮಕ್ಕಳುದ ಅಂತ.
ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.